ಇನ್ನು ನ್ಯಾಯ ಕೇಳೋಕೆ ಬಂದ್ರೆ ಇಲ್ಲಿ ಲಾಠಿಯನ್ನ ಬೀಸಿದ್ದಾರೆ ಸರ್. ಹೀಗಂತ ಹೆಣ್ಣು ಅಂತ ನನ್ನ ನೋಡದೆ ಪೊಲೀಸರು ಕೈ ಮಾಡಿದ್ದಾರೆ. ಆ ಪೊಲೀಸ್ ತಲೆದಂಡ ಆಗ್ಲೇಬೇಕಂತ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಆಗ್ರಹ ಮಾಡಿದ್ದಾರೆ. ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಗಲಭೆಗೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿಯವರೆಗೂ ಯಾವ ರೀತಿಯಾಗಿ ಗಲಭೆ ಉದ್ವಿಗ್ನ ಹೊಚ್ಚಿ ಉರಿತಾ ಇದೆ ಅಂತಕ್ಕಂಥದ್ದು ಮದ್ದೂರು ನೋಡಿ. ನ್ಯಾಯ ಕೇಳೋಕೆ ಅಂತ ಹೋದ್ರೆ ಲಾಠಿ ಬೀಸಿದ್ದಾರೆ ಸರ್. ಹೆಣ್ಣು ಅಂತ ನನ್ನ ನೋಡದೆ ಪೊಲೀಸರು ಕೈ ಮಾಡಿದ್ದಾರೆ, ನನ್ನ ಮೇಲೆ ಲಾಠಿಯನ್ನ ಬೀಸಿದ್ದಾರೆ. ನನ್ನ ಮೇಲೆ ಲಾಠಿ ಬೀಸಿರ್ತಕ್ಕಂತಹ ಪೊಲೀಸ್ ತಲೆದಂಡ ಆಗ್ಲೇಬೇಕು ಹೀಗಂತ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಆಗ್ರಹ ಮಾಡಿದ್ದಾರೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಮದ್ದೂರಿನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಏಟಿಗೆ ವಿಲ ಅಂತ ಒದ್ದಾಡಿ ಕಣ್ಣೀರಿಟ್ಟಂಥ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಜ್ಯೋತಿ ಅಂತ ಹೇಳಿ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಪ್ರತಿಭಟನೆ ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಇರ್ತೀರಿ, ಆದರೆ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತೆ, ಬಲವಾದಂಥ ಏಟು ನಿಮಗೂ ಬೀಳುತ್ತೆ, ಜೊತೆಗೆ ಆ ವಿಡಿಯೋ ನಮ್ಮ ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. ಹೌದು ಸರ್, ಖಂಡಿತ ಆಗಿದೆ. ಏನಿಲ್ಲ ಸರ್, ನನ್ನ ಪಾಡಿಗೆ ನಾನು ರೋಡಲ್ಲಿ ಹೋಗ್ತಾ ಇದ್ವಿ. ಹಿಂದೂ ಅಂತಂದಮೇಲೆ ಗೊತ್ತಿದ್ದೆ ಅಲ್ಲ, ನಾವು ನ್ಯಾಯ ಕೇಳೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಕಾರಣ ಈಗಲೂ ಗೊತ್ತಿಲ್ಲ. ಬಟ್ ಅವರು ಪೊಲೀಸ್ನವರು ಸಸ್ಪೆಂಡ್ ಆಗಬೇಕು, ಅದೊಂದು ಕೇಳ್ಕೊತೀವಿ ಅಷ್ಟೇ ಸರ್. ಮಹಿಳೆ ಏನಾದರೂ ನೋಡದೆ ಹೊಡಿತಾರೆ ಮೇಡಮ್? ಅದೇ ಸರ್, ನಾನು ಹೇಳ್ತಿಲ್ವಾ, ಒಂದು ಹೆಣ್ಣು ಅಂತಲೂ ಒಂದೇ ಕೇಳೋದು. ಹೆಣ್ಮಕ್ಳುಗಳಿಗೆ ಬೆಲೆನೇ ಇಲ್ವಾಗಾದರೆ. ಇವಾಗ ನಮ್ಮ ದೇವ್ರ ಮೇಲೆ ಅನ್ಯಾಯ ಆಗಿದೆ ಅಂತ ತಾನೇ ನಾವು ಈಚೆ ಬಂದಿದ್ದೀವಿ, ನಾವು ನ್ಯಾಯ ಕೇಳ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂದರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು? ನನಗೆ ಅದು ಬೇಕು ಸರ್. ಈಗ ಸಿದ್ದರಾಮಯ್ಯವ್ರ ಹತ್ರ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ಆಗ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ನಾವೇನು ಪ್ರಯೋಜನ ಬಂತು? ಹಂಗಾದ್ರೆ ನಾವು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವಿ ಸರ್, ನಿಯತ್ತಾಗಿ ದುಡಿತಾ ಇದ್ದೀವಿ ಸರ್. ಯಾವನ ಬೀದಿಲಿ ಹೋಗೋನು ಬಂದು ನಮ್ಮ ಮೇಲೆ ಕೈ ಮಾಡ್ತಿದ್ದಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನನಗೆ ನ್ಯಾಯ ಬೇಕು. ನೀವು ಅದೇ ಏರಿಯಾದವ್ರ? ನಾನು ಬಂದು ಇಲ್ಲ, ಶಿವಪುರ ಇರೋದು. ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಬಟ್ ಸಂಜೆ ಟೈಮಲ್ಲಿ ಕರೆ ಬರುತ್ತೆ, ಈ ಥರ ಪ್ರತಿಭಟನೆ ನಡೆಸ್ತಿದ್ದಾರೆ ಅಂತ. ನಾನು ಅದಕ್ಕೆ ಜಾಯ್ನ್ ಆಗ್ತೀನಿ. ಯಾಕೆ ನಾನು ಒಂದು ಹಿಂದೂ ಹೆಣ್ಮಗಳಾಗಿರೋದ್ರಿಂದ ನಾನು ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿರೋ ವೇಳೆ ಸ್ವಲ್ಪ ಅಕ್ಕಪಕ್ಕ ಹುಡುಗರೆಲ್ಲ ತಳ್ಳಾಟ ಇರುತ್ತೆ. ಯಾರೋ ಒಂದು ಹುಡುಗ ಹಿಂದೆಯಿಂದ ಬಂದು ತಳ್ತಾನೆ, ಪೊಲೀಸ್ನವರು ಅದನ್ನು ನೋಡಿಕೊಂಡು ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ ಸರ್ ನನಗೆ. ಅಲ್ಲಿ ಏಕಾಏಕಿ ಲಾಠಿ ಚಾರ್ಜ್ ಆಗುತ್ತೆ. ಪುರುಷರು ಅಂದರೆ ಒಂದಷ್ಟು ಯುವಕರನ್ನೆಲ್ಲ ಚದುರಿಸ್ತಾರೆ, ಆದರೆ ಮಹಿಳೆಯರ ಮೇಲೂ ಕೂಡ ಅಲ್ಲಿ ಲಾಠಿ ಏಟ್ ಬೀಳುವಂಥದ್ದು. 2 ಜನ ಹೆಣ್ಮಕ್ಳ ಮೇಲೆ ಅಲ್ಲೇ ಆಗಿದೆ ಸರ್. ತುಂಬ ಜನ ಹೆಣ್ಮಕ್ಳುಗಳಿಗೆ ಕಾಲು ಕೂಡ ಗಾಯ ಎಲ್ಲ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ನಾಳೆ ಬರ್ತಾರೆ. ನಮ್ಗೆ ಎಲ್ಲೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ದೂರು ಕೊಡೋಕ್ಕೆ ಮುಂದಾಗ್ತೀವಿ. ಅಂದರೆ ಯಾರು ನಿಮಗೆ ಲಾಠಿ ಏಟ್ ಹೊಡೆದ್ರು ಅವ್ರ ವಿರುದ್ಧ ದೂರು ಕೊಡ್ತೀರಾ? ಖಂಡಿತ ಸರ್. ನಮಗೆ ಯಾವ ಕಾನ್ಸ್ಟೇಬಲ್ ನಮ್ಮ ಮೇಲೆ ಕೈ ಮಾಡಿದ್ದಾನೆ ಹೆಣ್ಣು ಅಂತ ನೋಡ್ದಂಗೆ, ಅಷ್ಟು ದೊಡ್ಡ ನಮ್ಮ ಮನೇಲಿ ಸಣ್ಣ ಕೋಲ್ ತಗೊಂಡು ಹೊಡಿಯೋಕ್ಕೇ ಹಿಂದೂ ಮುಂದೆ ನೋಡೋ ಜನಗಳು, ಅವನು ಯಾರೋ ಬೀದಿಲಿ ಹೋಗೋನು ಬಂದು ಅಷ್ಟಪ್ಪ ಲಾಠಿ ತೊಗೊಂಡು ಹೊಡಿತಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಹೌದು ಸರ್, ನಾನು ನ್ಯಾಯ ಕೇಳಿದವ್ರ ಮೇಲೆ ನೀವು ಪ್ರತಿಭಟನೆಗೆ ನೀವು ಸಹಾಯ ಮಾಡಲ್ಲ ಅಂದಮೇಲೆ ನಿಮ್ಮನ್ನು ನಾವೇನು ಕರೆಸಿದ್ವಿ? ನಮಗೆ ಸಪೋರ್ಟ್ ಮಾಡಿ ಅಂತ ತಾನೇ. ನೀವು ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್ ಮಾಡೋದಾದರೆ ಮತ್ತು ನೀವೇನಕ್ಕೆ ಹಿಂದೂಗಳು? ನೀವು ಹಿಂದೂಗಳಲ್ಲ ಹಾಗಾದರೆ? ನೀವು ನಮ್ಮ ಜೊತೆ ಬಟ್ಟೆ ಬಿಚ್ಚಿ ಬಂದು ನಿಂತ್ಕೊಬೋದಿತ್ತಲ್ಲ. ನಾವು ಹಿಂದೂಗಳೇ, ನಮ್ಮ ದೇವ್ರ ಮೇಲೆ ಅವಮಾನ ಆಗಿದೆ ಅಂತ ಬಂದು ನಿಂತ್ಕೊಬೋದಿತ್ತಲ್ಲ. ಯಾಕೆ ನಿಂತ್ಕೊಂಡಿಲ್ಲ ನೀವು? ನಿಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡ್ತಿದ್ದೀರಾ ಅಂತಂದಮೇಲೆ ಒಂದು ಹೆಣ್ಮೇಲೆ ಕೈ ಮಾಡೋ ಅವಶ್ಯಕತೆ ನಿಮ್ಗೆ ಯಾರು ಕೊಟ್ಟಿದ್ದು? ಆ ಅಧಿಕಾರ ಯಾರು ಕೊಟ್ಟಿದ್ದು? ನನಗೆ ಅದೇ ಬೇಕು. ಇವತ್ತು ನಾನು ದುಡಿಲಿಲ್ಲ ಅಂದರೆ ನನ್ನ ಮಕ್ಕಳು ನೋಡೋರಿಲ್ಲ. ಇವತ್ತು ನಾನು ಬಂದು ಕುಂತ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಜೊತೆಗೆ ನೀವು ಏಟ್ ತಿಂದಿದ್ದೀರಿ, ಒದೆ ತಿಂದಿದ್ದೀರಿ, ಆದರೂ ಕೂಡ ಕೆಲಸಕ್ಕೆ ಜಾಯ್ನ್ ಆಗಿದ್ದೀರಿ. ಅಟ್ಲೀಸ್ಟ್ ಒಂದು ದಿವಸ ರೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ. ಇಲ್ಲ ಸರ್, ಯಾಕೆಂತಂದರೆ ನಮ್ಮ ಮನೆ ಇರೋದು ಬಡಸ್ಥಾನದಲ್ಲಿರೋದ್ರಿಂದ ನಾವು ಅಲ್ಲೇ ತಿಂದು ಅಲ್ಲೇ ಬದುಕೋರು. ನಾವು ಮನೇಲಿ ಬಂದು ಕೂತ್ಕೊಂಡ್ರೆ ಆಗಲ್ಲ ಸರ್, ಜೀವನ ನಡೆಯಲ್ಲ. ಕೆಲವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ಕೇಳೋದು. ಆ ರೋಡಲ್ಲೇ ವಿಲ ಅಂತ ಒದ್ದಾಡಿದ್ರಿ, ಬಾಯಿ ಬಡ್ಕೊಂಡ್ರಿ? ಹೌದು ಸರ್, ಆ ನೋವು ತಿನ್ನೋಕ್ಕಾಗಿಲ್ಲ. ಯಾಕೆಂತಂದ್ರೆ ಅವ್ರು ಹೊಡೆದ ತಕ್ಷಣ ಒಂದು ಏಟು ಹೊಡೆದಿದ್ರು 3 ಕಡೆ ಬರೋ ರೀತಿ ಹೊಡೆದಿದ್ದಾರೆ ಅಂತಂದರೆ ಇವತ್ತು ನನಗೆ ಬ್ಯಾಡ್ ಕಮೆಂಟ್ಸ್ಗಳೇ ತುಂಬ ಬರ್ತೀವಿ ಸರ್. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ವರ್ಕರ್. ನನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ನನ್ನನ್ನು ಕೆಡ್ತಾಗ ನೋಡ್ತಿದ್ದಾರೆ. ನಾನು ಹಿಂದೂ ಹೆಣ್ಮಗಳು, ಅವರೇ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಅಷ್ಟು ಜನ ಗಂಡು ಮಕ್ಕಳು ಮಧ್ಯೆ ಒಬ್ಬಳೇ ಹೋಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀನಿ ಅಂದರೆ ನಾನು ಗ್ರೇಟು ಅಷ್ಟೇ ಸರ್ ಹೇಳೋಕ್ಕೆ ಇಷ್ಟಪಡೋದು. ರಕ್ಷಣೆ ಏನು ಬೇಡ ಸರ್, ಏನು ನನಗೆ ರಕ್ಷಣೆ ಅವಶ್ಯಕತೆ ಇಲ್ಲ. ನನಗೆ ಯಾರು ನನ್ನ ಮೇಲೆ ಕೈ ಮಾಡಿದಾರೋ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಂದರೆ ಅವ್ರಿಗೆ ಏನಾಗುತ್ತೋ ಅದನ್ನು ಮಾಡಿಕೊಡ್ಬೇಕು ಅಷ್ಟೇ ಕೇಳೋದು. ಇದಿಷ್ಟು
ಲಾಠಿ ಏಟ್ ತಿಂದಂಥ ಜ್ಯೋತಿಯವರ ಮಾತು. ಅಂದರೆ ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ಅಲ್ಲಿ ಒಂದಷ್ಟು ನೂಕಾಟ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಚದುರಿಸೋಕ್ಕೆ ಮುಂದಾದರು. ಆಗ ಮಹಿಳೆಯರು ಅಂತ ಕಾಣದಂತೆ ಮಹಿಳೆಯರು ಅಂತ ನೋಡದೆ ಅವರು ನಮ್ಮ ಮೇಲೆಲ್ಲ ಕೈ ಮಾಡಿದ್ರು. ಅದರಲ್ಲೂ ಕೂಡ ಅವರ ಏಟಿಗೆ ನಾನು ಅಲ್ಲಿ ಕಣ್ಣಿಡಿರುವಂಥ ಪರಿಸ್ಥಿತಿನೂ ಬಂತು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಯಾರು ಮಹಿಳೆಯರ ಮೇಲೆ ಕೈ ಹಾಕಿದ್ರು, ಯಾರು ಲಾಠಿ ಬೀಸಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ನ್ಯಾಯ ಕೇಳೋಕೆ ಬಂದ್ರೆ ಇಲ್ಲಿ ಲಾಠಿಯನ್ನ ಬೀಸಿದ್ದಾರೆ ಸರ್, ಹೀಗಂತ ಹೆಣ್ಣು ಅಂತ ನನ್ನ ನೋಡದೆ ಪೊಲೀಸರು ಕೈ ಮಾಡಿದ್ದಾರೆ. ಆ ಪೊಲೀಸ್ ತಲೆದಂಡ ಆಗ್ಲೇಬೇಕಂತ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಆಗ್ರಹ ಮಾಡಿದ್ದಾರೆ. ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಗಲಭೆಗೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿಯವರೆಗೂ ಯಾವ ರೀತಿಯಾಗಿ ಗಲಭೆ, ಯಾವ ರೀತಿಯಾಗಿ ಉದ್ವಿಗ್ನ ಹೊಚ್ಚಿ ಉರಿತಾ ಇದೆ ಅಂತಕ್ಕಂಥದ್ದು ಮದ್ದೂರು. ನೋಡಿ, ನ್ಯಾಯ ಕೇಳೋಕೆ ಅಂತ ಹೋದ್ರೆ ಲಾಠಿ ಬೀಸಿದ್ದಾರೆ ಸರ್. ಹೆಣ್ಣು ಅಂತ ನನ್ನ ನೋಡದೆ ಪೊಲೀಸರು ಕೈ ಮಾಡಿದ್ದಾರೆ, ನನ್ನ ಮೇಲೆ ಲಾಠಿಯನ್ನ ಬೀಸಿದ್ದಾರೆ. ನನ್ನ ಮೇಲೆ ಲಾಠಿ ಬೀಸಿರ್ತಕ್ಕಂತಹ ಪೊಲೀಸ್ ತಲೆದಂಡ ಆಗಲೇಬೇಕು, ಹೀಗಂತ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಆಗ್ರಹ ಮಾಡಿದ್ದಾರೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಮದ್ದೂರಿನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಏಟಿಗೆ ವಿಲ ಅಂತ ಒದ್ದಾಡಿ ಕಣ್ಣೀರಿಟ್ಟಂಥ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಜ್ಯೋತಿ ಅಂತ ಹೇಳಿ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಪ್ರತಿಭಟನೆ ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಇರ್ತೀರಿ, ಆದರೆ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತೆ, ಬಲವಾದಂಥ ಏಟು ನಿಮಗೂ ಬೀಳುತ್ತೆ, ಜೊತೆಗೆ ಆ ವಿಡಿಯೋ ನಮ್ಮ ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ. ಹೌದು ಸರ್, ಖಂಡಿತ ಆಗಿದೆ. ಏನಿಲ್ಲ ಸರ್, ನನ್ನ ಪಾಡಿಗೆ ನಾನು ರೋಡಲ್ಲಿ ಹೋಗ್ತಾ ಇದ್ವಿ. ಹಿಂದೂ ಅಂತ ಅಂದಮೇಲೆ ಗೊತ್ತಿದ್ದೆ ಅಲ್ಲ, ನಾವು ನ್ಯಾಯ ಕೇಳೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಕಾರಣ ಈಗಲೂ ಗೊತ್ತಿಲ್ಲ. ಬಟ್ ಅವರು ಪೊಲೀಸ್ನವರು ಸಸ್ಪೆಂಡ್ ಆಗಬೇಕು, ಅದೊಂದು ಕೇಳ್ಕೊತೀವಿ ಅಷ್ಟೇ ಸರ್. ಮಹಿಳೆ ಏನದು ನೋಡದೆ ಹೊಡಿತಾರೆ ಮೇಡಮ್? ಅದೇ ಸರ್, ನಾನು ಹೇಳ್ತಿಲ್ವಾ, ಒಂದು ಹೆಣ್ಣು ಅಂತಲೂ ಒಂದೇ ಕೇಳೋದು. ಹೆಣ್ಮಕ್ಳುಗಳಿಗೆ ಬೆಲೆನೇ ಇಲ್ವಾಗಾದರೆ. ಇವಾಗ ನಮ್ಮ ದೇವ್ರ ಮೇಲೆ ಅನ್ಯಾಯ ಆಗಿದೆ ಅಂತ ತಾನೇ ನಾವು ಈಚೆ ಬಂದಿದ್ದೀವಿ, ನಾವು ನ್ಯಾಯ ಕೇಳ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂದರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು? ನನಗೆ ಅದು ಬೇಕು ಸರ್. ಈಗ ಸಿದ್ದರಾಮಯ್ಯವ್ರ ಹತ್ರ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ಆಗ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ನಾವೇನು ಪ್ರಯೋಜನ ಬಂತು? ಹಂಗಾದ್ರೆ ನಾವು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವಿ ಸರ್, ನಿಯತ್ತಾಗಿ ದುಡಿತಾ ಇದ್ದೀವಿ ಸರ್. ಯಾವನ ಬೀದಿಲಿ ಹೋಗೋನು ಬಂದು ನಮ್ಮ ಮೇಲೆ ಕೈ ಮಾಡ್ತಿದ್ದಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನನಗೆ ನ್ಯಾಯ ಬೇಕು. ನೀವು ಅದೇ ಏರಿಯಾದವ್ರ? ನಾನು ಬಂದು ಇಲ್ಲ, ಶಿವಪುರ ಇರೋದು. ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಬಟ್ ಸಂಜೆ ಟೈಮಲ್ಲಿ ಕರೆ ಬರುತ್ತೆ, ಈ ಥರ ಪ್ರತಿಭಟನೆ ನಡೆಸ್ತಿದ್ದಾರೆ ಅಂತ. ನಾನು ಅದಕ್ಕೆ ಜಾಯ್ನ್ ಆಗ್ತೀನಿ. ಯಾಕೆ, ನಾನು ಒಂದು ಹಿಂದೂ ಹೆಣ್ಮಗಳಾಗಿರೋದ್ರಿಂದ ನಾನು ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿರೋ ವೇಳೆ ಸ್ವಲ್ಪ ಅಕ್ಕಪಕ್ಕ ಹುಡುಗರೆಲ್ಲ ತಳ್ಳಾಟ ಇರುತ್ತೆ. ಯಾರೋ ಒಂದು ಹುಡುಗ ಹಿಂದೆಯಿಂದ ಬಂದು ತಳ್ತಾನೆ, ಪೊಲೀಸ್ನವರು ಅದನ್ನು ನೋಡಿಕೊಂಡು ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ ಸರ್ ನನಗೆ. ಅಲ್ಲಿ ಏಕಾಏಕಿ ಲಾಠಿ ಚಾರ್ಜ್ ಆಗುತ್ತೆ. ಪುರುಷರು ಅಂದರೆ ಒಂದಷ್ಟು ಯುವಕರನ್ನೆಲ್ಲ ಚದುರಿಸ್ತಾರೆ, ಆದರೆ ಮಹಿಳೆಯರ ಮೇಲೂ ಕೂಡ ಅಲ್ಲಿ ಲಾಠಿ ಏಟ್ ಬೀಳುವಂಥದ್ದು. 2 ಜನ ಹೆಣ್ಮಕ್ಳ ಮೇಲೆ ಅಲ್ಲೇ ಆಗಿದೆ ಸರ್. ತುಂಬ ಜನ ಹೆಣ್ಮಕ್ಳುಗಳಿಗೆ ಕಾಲು ಕೂಡ ಗಾಯ ಎಲ್ಲ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ನಾಳೆ ಬರ್ತಾರೆ. ನಮ್ಗೆ ಎಲ್ಲೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ದೂರು ಕೊಡೋಕ್ಕೆ ಮುಂದಾಗ್ತೀವಿ. ಅಂದರೆ ಯಾರು ನಿಮಗೆ ಲಾಠಿ ಏಟ್ ಹೊಡೆದ್ರು ಅವ್ರ ವಿರುದ್ಧ ದೂರು ಕೊಡ್ತೀರಾ? ಖಂಡಿತ ಸರ್. ನಮಗೆ ಯಾವ ಕಾನ್ಸ್ಟೇಬಲ್ ನಮ್ಮ ಮೇಲೆ ಕೈ ಮಾಡಿದ್ದಾನೆ ಹೆಣ್ಣು ಅಂತ ನೋಡ್ದಂಗೆ, ಅಷ್ಟು ದೊಡ್ಡ ನಮ್ಮ ಮನೇಲಿ ಸಣ್ಣ ಕೋಲ್ ತಗೊಂಡು ಹೊಡಿಯೋಕ್ಕೇ ಹಿಂದೂ ಮುಂದೆ ನೋಡೋ ಜನಗಳು, ಅವನು ಯಾರೋ ಬೀದಿಲಿ ಹೋಗೋನು ಬಂದು ಅಷ್ಟಪ್ಪ ಲಾಠಿ ತೊಗೊಂಡು ಹೊಡಿತಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಹೌದು ಸರ್, ನಾನು ನ್ಯಾಯ ಕೇಳಿದವ್ರ ಮೇಲೆ ನೀವು ಪ್ರತಿಭಟನೆಗೆ ನೀವು ಸಹಾಯ ಮಾಡಲ್ಲ ಅಂದಮೇಲೆ ನಿಮ್ಮನ್ನು ನಾವೇನು ಕರೆಸಿದ್ವಿ? ನಮಗೆ ಸಪೋರ್ಟ್ ಮಾಡಿ ಅಂತ ತಾನೇ. ನೀವು ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್ ಮಾಡೋದಾದರೆ ಮತ್ತು ನೀವೇನಕ್ಕೆ ಹಿಂದೂಗಳು? ನೀವು ಹಿಂದೂಗಳಲ್ಲ ಹಾಗಾದರೆ. ನೀವು ನಮ್ಮ ಜೊತೆ ಬಟ್ಟೆ ಬಿಚ್ಚಿ ಬಂದು ನಿಂತ್ಕೊಬೋದಿತ್ತಲ್ಲ. ನಾವು ಹಿಂದೂಗಳೇ, ನಮ್ಮ ದೇವ್ರ ಮೇಲೆ ಅವಮಾನ ಆಗಿದೆ ಅಂತ ಬಂದು ನಿಂತ್ಕೊಬೋದಿತ್ತಲ್ಲ. ಯಾಕೆ ನಿಂತ್ಕೊಂಡಿಲ್ಲ ನೀವು? ನಿಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡ್ತಿದ್ದೀರಾ ಅಂತಂದಮೇಲೆ ಒಂದು ಹೆಣ್ಮೇಲೆ ಕೈ ಮಾಡೋ ಅವಶ್ಯಕತೆ ನಿಮ್ಗೆ ಯಾರು ಕೊಟ್ಟಿದ್ದು? ಆ ಅಧಿಕಾರ ಯಾರು ಕೊಟ್ಟಿದ್ದು? ನನಗೆ ಅದೇ ಬೇಕು. ಇವತ್ತು ನಾನು ದುಡಿಲಿಲ್ಲ ಅಂದರೆ ನನ್ನ ಮಕ್ಕಳು ನೋಡೋರಿಲ್ಲ. ಇವತ್ತು ನಾನು ಬಂದು ಕುಂತ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಜೊತೆಗೆ ನೀವು ಏಟ್ ತಿಂದಿದ್ದೀರಿ, ಒದೆ ತಿಂದಿದ್ದೀರಿ, ಆದರೂ ಕೂಡ ಕೆಲಸಕ್ಕೆ ಜಾಯ್ನ್ ಆಗಿದ್ದೀರಿ. ಅಟ್ಲೀಸ್ಟ್ ಒಂದು ದಿವಸ ರೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ. ಇಲ್ಲ ಸರ್, ಯಾಕೆಂತಂದರೆ ನಮ್ಮ ಮನೆ ಇರೋದು ಬಡಸ್ಥಾನದಲ್ಲಿರೋದ್ರಿಂದ ನಾವು ಅಲ್ಲೇ ತಿಂದು ಅಲ್ಲೇ ಬದುಕೋರು. ನಾವು ಮನೇಲಿ ಬಂದು ಕೂತ್ಕೊಂಡ್ರೆ ಆಗಲ್ಲ ಸರ್, ಜೀವನ ನಡೆಯಲ್ಲ. ಕೆಲವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ಕೇಳೋದು. ಆ ರೋಡಲ್ಲೇ ವಿಲ ಅಂತ ಒದ್ದಾಡಿದ್ರಿ, ಬಾಯಿ ಬಡ್ಕೊಂಡ್ರಿ? ಹೌದು ಸರ್, ಆ ನೋವು ತಿನ್ನೋಕ್ಕಾಗಿಲ್ಲ. ಯಾಕೆಂತಂದ್ರೆ ಅವ್ರು ಹೊಡೆದ ತಕ್ಷಣ ಒಂದು ಏಟು ಹೊಡೆದಿದ್ರು 3 ಕಡೆ ಬರೋ ರೀತಿ ಹೊಡೆದಿದ್ದಾರೆ ಅಂತಂದರೆ ಇವತ್ತು ನನಗೆ ಬ್ಯಾಡ್ ಕಮೆಂಟ್ಸ್ಗಳೇ ತುಂಬ ಬರ್ತೀವಿ ಸರ್. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ವರ್ಕರ್. ನನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ನನ್ನನ್ನು ಕೆಡ್ತಾಗ ನೋಡ್ತಿದ್ದಾರೆ. ನಾನು ಹಿಂದೂ ಹೆಣ್ಮಗಳು, ಅವರೇ
ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಅಷ್ಟು ಜನ ಗಂಡು ಮಕ್ಕಳು ಮಧ್ಯೆ ಒಬ್ಬಳೇ ಹೋಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀನಿ ಅಂದರೆ ನಾನು ಗ್ರೇಟು. ಅಷ್ಟೇ ಸರ್ ಹೇಳೋಕ್ಕೆ ಇಷ್ಟಪಡೋದು. ರಕ್ಷಣೆ ಬೇಕು ಅಂತ ಈ ರಕ್ಷಣೆ ಏನು ಬೇಡ ಸರ್. ಏನು ನೆನ್ನೆ ನನಗೆ ರಕ್ಷಣೆ ಅವಶ್ಯಕತೆ ಇಲ್ಲ. ನನಗೆ ಯಾರು ನನ್ನ ಮೇಲೆ ಕೈ ಮಾಡಿದಾರೋ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಂದರೆ ಅವ್ರಿಗೆ ಏನಾಗುತ್ತೋ ಅದನ್ನು ಮಾಡಿಕೊಡ್ಬೇಕು, ಅಷ್ಟೇ ಕೇಳೋದು. ಇದಿಷ್ಟು ಲಾಠಿ ಏಟ್ ತಿಂದಂಥ ಜ್ಯೋತಿಯವರ ಮಾತು. ಅಂದರೆ ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ಅಲ್ಲಿ ಒಂದಷ್ಟು ನೂಕಾಟ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಚದುರಿಸೋಕ್ಕೆ ಮುಂದಾದರು. ಆಗ ಮಹಿಳೆಯರು ಅಂತ ಕಾಣದಂತೆ ಮಹಿಳೆಯರು ಅಂತ ನೋಡದೆ ಅವರು ನಮ್ಮ ಮೇಲೆಲ್ಲ ಕೈ ಮಾಡಿದ್ರು. ಅದರಲ್ಲೂ ಕೂಡ ಅವರ ಏಟಿಗೆ ನಾನು ಅಲ್ಲಿ ಕಣ್ಣಿಡಿರುವಂಥ ಪರಿಸ್ಥಿತಿನೂ ಬಂತು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಯಾರು ಮಹಿಳೆಯರ ಮೇಲೆ ಕೈ ಹಾಕಿದ್ರು, ಯಾರು ಲಾಠಿ ಬೀಸಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.